ವಾಟ್ ಇಸ್ ಯುವರ್ ಪರ್ಪಸ್? ಟೀಚರ್ ಆಗಿ ನಮ್ಮ ಪರ್ಪಸ್ ಏನು? ಹಂಗಂದ್ರೆ ಏನಾಗ್ಬೇಕು? ಅಲಾಂಗ್ ವಿತ್ ಯುವರ್ ಸಬ್ಜೆಕ್ಟ್ಸ್ ನ ತಗೊಂಡು ನೀವು ಕ್ಲಾಸ್ ರೂಮ್ ಒಳಗಡೆ ಹೋಗುವಾಗ ಅದ್ರ ಜೊತೆಗೆ ನೀವು ಒಂದು ಪರ್ಪಸ್ ನು ತಗೊಂಡು ಒಳಗೆ ಹೋಗ್ತಿದ್ದೀರಾ. ಆದ್ರೆ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ಬಟ್ ನಾವು ಆಸ್ ಅ ಟೀಚರ್ ಆಗಿ ಕ್ಲಾಸ್ ರೂಮ್ ಅಲ್ಲಿ ಹೇಗೆ ಹೋಗ್ತೀವಿ ಅಂತ ಹೇಳಿದ್ರೆ, ಸಬ್ಜೆಕ್ಟ್ ತಗೊಂಡು ಹೋಗ್ತೀನಿ ಸರ್, ಮ್ಯಾಥ್ಸ್ ತಗೊಂಡು ಹೋಗ್ತೀನಿ ಸರ್, ಸೈನ್ಸ್ ತಗೊಂಡು ಹೋಗ್ತೀನಿ ಸರ್, 6th ಸ್ಟ್ಯಾಂಡರ್ಡ್ ನಾನು ಸೈನ್ಸ್ ಮಾಡ್ತೀನಿ, ಸೈನ್ಸ್ ಅಷ್ಟೇ ಮಾಡ್ತೀನಿ, ನಾನು ಸಿಲೆಬಸ್ ಕವರ್ ಮಾಡಬೇಕು. ಯಾಕೆ? ನಾನು ಇದು ಇಂಪಾರ್ಟೆಂಟ್ ಸರ್ ನನಗೆ. ಹೌದಮ್ಮ, ಅದು ಇಂಪಾರ್ಟೆಂಟು, ಬಟ್ ವಾಟ್ ಇಸ್ ಯುವರ್ ಪರ್ಪಸ್? ಟೀಚರ್ ಆಗಿ ನಿನ್ನ ಪರ್ಪಸ್ ಏನು? ಸೊ ಯಾಕೆ ಅಂದ್ರೆ ನಮ್ಮ ಮಕ್ಕಳೆಲ್ಲರೂ ಕೂಡ ಅನ್ಸೇಫ್ ನ ಒಂದು ಜಾಲದಲ್ಲಿದ್ದಾರೆ, ಅನ್ಸೇಫ್ ಜಾಲದಲ್ಲಿದ್ದಾರೆ. ಯಾರೋ ಮಕ್ಕಳು ಗುಟ್ಕಾ ತಿಂತಾರೆ, ಯಾರೋ ಮಕ್ಕಳು ಲವ್ ಅಂತ ಇದ್ದಾರೆ, ಯಾರೋ ಮಕ್ಕಳು ಸೆಕ್ಸ್ ವಿಡಿಯೋಸ್ ನೋಡ್ತಾ ಇದ್ದಾರೆ, ಯಾರೋ ಮಕ್ಕಳು ಯೂಟ್ಯೂಬ್ ಇನ್ಫ್ಲುಯೆನ್ಸರ್ಸ್ ಇದ್ದಾರೆ, ಯಾರೋ ಮಕ್ಕಳಿಗೆ ಸೆಲೆಬ್ರಿಟೀಸ್ ಇನ್ಫ್ಲುಯೆನ್ಸ್ ಇದ್ದಾರೆ, ಯಾರೋ ಮಕ್ಕಳು ಸಣ್ಣ ಏಜ್ ಅಲ್ಲಿ ಮದುವೆ ಆಗಿದ್ದಾರೆ, ಸಣ್ಣ ಏಜ್ ಅಲ್ಲಿ ಬಿಸ್ನೆಸ್ ಮಾಡ್ತೀನಿ ಅಂತ ಹೋಗಿದ್ದಾನೆ, ಅಪ್ಪ ಅಮ್ಮನಿಗೆ ಹೊಡೆದಿದ್ದಾನೆ, IPL ಕ್ರಿಕೆಟ್ ಆಡ್ತಾರೆ, ಬೆಟ್ಟಿಂಗ್ ಆಡ್ತಾರೆ, ಆನ್ಲೈನ್ ಬೆಟ್ಟಿಂಗ್ ಆಡ್ತಾರೆ, ಲಕ್ಷ ಗಟ್ಲೆ ಕೋಟಿ ಗಟ್ಲೆ ಹಣ ಹಾಳು ಮಾಡಿದ್ದಾರೆ. ಅಂದ್ರೆ ಏನು? ನಮ್ಮ ಕ್ಲಾಸ್ ರೂಮ್ ಅಲ್ಲಿ ಆಸ್ ಅ ಟೀಚರ್ ಆಗಿ ನಾನು ನಮ್ಮ ಕ್ಲಾಸ್ ರೂಮ್ ಅಲ್ಲಿ ಹೋದಾಗ ನಮ್ಮ ಕ್ಲಾಸ್ ರೂಮ್ ಅಲ್ಲಿ ಇರೋ ಮಗುನೂ ಕೂಡ ಈ ಅನ್ಸೇಫ್ ವಾತಾವರಣದಲ್ಲಿ ಇನ್ಫ್ಲುಯೆನ್ಸ್ ಆಗಿದೆ, ಇಲ್ಲಿದ್ದನ ಇನ್ಫ್ಲುಯೆನ್ಸ್ ಆಗಿ ಕುತ್ಕೊಂಡಿದೆ. ಅವ್ನು ನಮ್ಮ ಕ್ಲಾಸ್ ರೂಮ್ ಅಲ್ಲಿ ಕುತ್ಕೊಂಡಿದ್ದಾನೆ, ನಮ್ ಕೇಳಿಸ್ಕೊಂತಿದ್ದಾನೆ ಅಂತ ಅನಿಸ್ತಿರ್ಬೋದು ನಿಮಗೆ, ಬಟ್ ಆದ್ರೆ ಅವನ ತಲೆಯಲ್ಲಿ ವರ್ಚುವಲ್ ಜಗತ್ತಿದೆ. ಹಾಗಾಗಿ ನನ್ನ ಪ್ರಶ್ನೆ ಏನಪ್ಪಾ ಅಂದ್ರೆ, ಅನ್ಸೇಫ್ ವಾತಾವರಣದಲ್ಲಿ, ಅನ್ಸೇಫ್ ಎನ್ವಿರಾನ್ಮೆಂಟ್ ಅಲ್ಲಿ ಇರೋ ಮಗುನ ಆಸ್ ಅ ಟೀಚರ್ ಆಗಿ ನಾನು ಹಾಕ್ಬೇಕು, ಈ ಸೇಫ್ ನ ಸೃಷ್ಟಿ ಮಾಡ್ಬೇಕು ಮಗುಗೆ. ಇವರು ಈ ಜಾಲನ ಸೃಷ್ಟಿ ಮಾಡಿದ್ರೆ ನಾವು ಪ್ರೊಟೆಕ್ಷನ್ ಜಾಲನ ಸೃಷ್ಟಿ ಮಾಡಬೇಕು, ಇಲ್ಲಿ ಸೇಫ್ ಎನ್ವಿರಾನ್ಮೆಂಟ್ ನ ಡೆವಲಪ್ ಮಾಡಬೇಕು. ಆ ಸೇಫ್ ಎನ್ವಿರಾನ್ಮೆಂಟ್ ಅಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ವಿ ಶುಡ್ ಬಿಕಮ್ ಎ ಮೋಟಿವೇಟರ್, ಮೆಂಟರ್, ಇನ್ಫ್ಲುಯೆನ್ಸರ್, ಇನ್ಸ್ಪೈರ್ ಮಾಡೋರು, ರೈಟ್, ಗೈಡ್ ಆಗ್ಬೇಕು, ಕೋಚ್ ಆಗ್ಬೇಕು, ಫ್ರೆಂಡ್ ಆಗ್ಬೇಕು, ಕ್ರಿಯೇಟ್ ಮಾಡ್ಬೇಕು, ಎಂಗೇಜ್ ಮಾಡ್ಬೇಕು ಅವ್ರನ್ನ. ವಿ ನೀಡ್ ಟು ಎಂಗೇಜ್ ದಮ್ ಪ್ರಾಪರ್ಲಿ. ಇಲ್ಲ ಅಂದ್ರೆ ಇಲ್ಲಿ ಎಂಗೇಜ್ ಆಗ್ತಾರೆ. ನಾವು ಪ್ರಾಪರ್ ಆಗಿ ಫಿಸಿಕಲ್ ಎಂಗೇಜ್ ಮಾಡಿಲ್ಲ ಅಂದ್ರೆ ಇದೇ ಮಕ್ಕಳು ಟೆಕ್ನಾಲಜಿಯಲ್ಲಿ ಎಂಗೇಜ್ ಆಗ್ತಾರೆ. ಸೊ ಇದೆಲ್ಲದನ್ನ ಅರ್ಥ ಮಾಡ್ಕೊಂಡಾಗ ಆಸ್ ಎ ಟೀಚರ್ ಆಗಿ ನಮ್ಮ ಪರ್ಪಸ್ ಏನಪ್ಪಾ ಅಂದ್ರೆ, ಅನ್ಸೇಫ್ ಅಲ್ಲಿರೋ ವಾತಾವರಣದಲ್ಲಿರೋ ಮಕ್ಕಳನ್ನ ತೆಗೆದು ಸೇಫ್ ಝೋನ್ ಅಲ್ಲಿ ಹಾಕ್ಬೇಕು. ಇದು ನಮ್ಮ ಮೊದಲ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ. ಆದ್ರೆ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ಬಟ್ ನಾವು ಆಸ್ ಅ ಟೀಚರ್ ಆಗಿ ಕ್ಲಾಸ್ ರೂಮ್ ಅಲ್ಲಿ ಹೇಗೆ ಹೋಗ್ತೀವಿ ಅಂತ ಹೇಳಿದ್ರೆ, ಸಬ್ಜೆಕ್ಟ್ ತಗೊಂಡು ಹೋಗ್ತೀನಿ ಸರ್, ಮ್ಯಾಥ್ಸ್ ತಗೊಂಡು ಹೋಗ್ತೀನಿ ಸರ್, ಸೈನ್ಸ್ ತಗೊಂಡು ಹೋಗ್ತೀನಿ ಸರ್, 6th ಸ್ಟ್ಯಾಂಡರ್ಡ್ ನಾನು ಸೈನ್ಸ್ ಮಾಡ್ತೀನಿ, ಸೈನ್ಸ್ ಅಷ್ಟೇ ಮಾಡ್ತೀನಿ, ನಾನು ಸಿಲೆಬಸ್ ಕವರ್ ಮಾಡಬೇಕು. ಯಾಕೆ? ನಾನು ಇದು ಇಂಪಾರ್ಟೆಂಟ್ ಸರ್ ನನಗೆ. ಹೌದಮ್ಮ, ಅದು ಇಂಪಾರ್ಟೆಂಟು, ಬಟ್ ವಾಟ್ ಇಸ್ ಯುವರ್ ಪರ್ಪಸ್? ಟೀಚರ್ ಆಗಿ ನಿನ್ನ ಪರ್ಪಸ್ ಏನು? ವಾಟ್ ಇಸ್ ಯುವರ್ ಪರ್ಪಸ್? ಟೀಚರ್ ಆಗಿ ನಮ್ಮ ಪರ್ಪಸ್ ಏನು? ಹಂಗಂದ್ರೆ ಏನಾಗ್ಬೇಕು? ಅಲಾಂಗ್ ವಿತ್ ಯುವರ್ ಸಬ್ಜೆಕ್ಟ್ಸ್ ನ ತಗೊಂಡು ನೀವು ಕ್ಲಾಸ್ ರೂಮ್ ಒಳಗಡೆ ಹೋಗುವಾಗ ಅದ್ರ ಜೊತೆಗೆ ನೀವು ಒಂದು ಪರ್ಪಸ್ ನು ತಗೊಂಡು ಒಳಗೆ ಹೋಗ್ತಿದ್ದೀರಾ, ಒಂದು ಬಲವಾದ ಪರ್ಪಸ್ ತಗೊಂಡು ಒಳಗೆ ಹೋಗ್ತಿದ್ದೀರಾ, ಅಥವಾ ಬರೀ ಸಬ್ಜೆಕ್ಟ್ ತಗೊಂಡು ಹೋಗ್ತಿದ್ದೀರಾ?